ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ನೋಡ್ತಾ ಇದ್ದೀವಿ 3ನೇ ತರಗತಿಯ ಕನ್ನಡ ಭಾಗ 1ರಲ್ಲಿ ಪಾಠ 4 ಯಾವುದಿದೆ? ಪದ್ಯ ಇದೆ. ಕಂದ ಪದ್ಯ. ಕಂದ ಅಂದ್ರೆ ಕೂಸು, ಮಗು. ಸಾಮರ್ಥ್ಯ ಏನಿದೆ? ಉಕ್ತ ಲೇಖನದ ಮೂಲಕ ಅಪರಿಚಿತ ಪದಗಳನ್ನು ಬರೆಯುವುದು. ಕಂದ ಪದ್ಯದ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ಸೊ ಇದು ಪದ್ಯ ಇದೆ, ಒಂದ್ಸಾರಿ ಓದ್ಕೊಂಡು ಆಮೇಲೆ ಶಾಲೆಯಲ್ಲೂ ಕೂಡ ಕಲಿಸ್ತಾರೆ, ಆಯ್ತಾ? ಸೊ ಅದಾದ್ಮೇಲೆ ನಾವು ಒಂದ್ಸಲ ಇದನ್ನ ಓದ್ಬಿಡೋಣ. ಕೂಸು ಇದ್ದ ಮನಿಗೆ ಬೀಸಣಿಕೆ ಯಾತಕ, ಕೂಸು ಕಂದಯ್ಯ ಒಳವರಗ ಆಡಿದರ ಬೀಸಣಿಕೆ ಗಾಳಿ ಸುಳಿದಾವ. ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡ ಬಂಗಾರ ಮಾರಿ ತೊಳೆದೇನ. ಅದಾದ್ಮೇಲೆ ಇನ್ನು 3ನೇ ಪ್ಯಾರಾಗ್ರಾಫ್. ಆಳುವ ಕಂದನ ತುಟಿಯು ಹವಳದ ಕುಡಿಹಂಗ, ಕುಡಿಹುಬ್ಬು ಬೇವಿನ ಸಳಂಗ, ಕನ್ನೋಟ ಶಿವನ ಕೈಯೊಳಗು ಹೊಳೆದಂಗ. ಕಂದಾನ ಕಿರಿಕಿರಿ ಇಂದೇನು ಹೇಳಲಿ, ಬಿಂದಿಗೆ ಹಾಲು ಸುರಿವಂದ ಚಂಜೀಯ ಚಂದ್ರಮನ ತಂದು ನೀಲಿಚಂದ. ನೀಲಿಚಂದ ಇದು ಜನಪದ. ಅದಾದ್ಮೇಲೆ ಇನ್ನು ಬರುತ್ತೆ ಪದಗಳ ಅರ್ಥ. ಕುಡಿ ಚಿಗುರು, ಅಲಗು ಕತ್ತಿಯ ಅಂಚು, ಎಸಳು ಹೂವಿನ ದಳ, ಕಿರಿಕಿರಿ ಕಾಟ, ಬಂಗಾರ ಚಿನ್ನ. ಅದಾದ್ಮೇಲೆ ಚಂಜೀಯ ಸಂಜಯ. ಇನ್ನು ಟಿಪ್ಪಣಿ ನೋಡೋಣ. ಟಿಪ್ಪಣಿ ಏನಿದೆ? ಬೀಸಣಿಗೆ ಗಾಳಿ ಬೀಸಿಕೊಳ್ಳಲು ಬಳಸುವ ಸಾಧನ. ಹವಳ ಒಂದು ಜಾತಿಯ ಕೆಂಪು ಬಣ್ಣದ ಮಣಿ, ನವರತ್ನಗಳಲ್ಲಿ ಒಂದು. ವಜ್ರ, ಮಾಣಿಕ್ಯ, ಮರಕತ ಇದ್ಯಾವುದು? ಪುಷ್ಯರಾಗ, ನೀಲ, ಗೋಮೇಧಿಕ, ವೈಢೂರ್ಯ, ಮುತ್ತು, ಹವಳ. ಆಯ್ತಾ? ಸೊ ಇನ್ನು ನೋಡೋಣ ನಾವು ಅಭ್ಯಾಸ. ಈ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ. ಈ ಸಾಲುಗಳನ್ನು ಪದ್ಯದಲ್ಲಿರುವಂತೆ ಪೂರ್ಣಗೊಳಿಸು. 1. ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ. 2. ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ. 3. ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕ. 4. ಕಂದಾನ ಕಿರಿಕಿರಿ ಇಂದೇನು ಹೇಳಲಿ. ಆಯ್ತಾ? ಅದಾದ್ಮೇಲೆ ಇನ್ನು ಇದೆ ನೋಡಿ. ಒಂದು ವಾಕ್ಯದಲ್ಲಿ ಉತ್ತರಿಸು. 1. ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ? ಉತ್ತರ: ತಾಯಿಯು ಕಂದನ ಅಂಗಾಲನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ. 2ನೇ ಪ್ರಶ್ನೆ. ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಅಳುವ ಕಂದನ ತುಟಿಯನ್ನು ಹವಳದ ಕುಡಿಗೆ ಹೋಲಿಸಲಾಗಿದೆ. ಅದೇ ರೀತಿಯನ್ನು 3ನೆಯ ಪ್ರಶ್ನೆ. ಅಳುವ ಕಂದನ ಕನ್ನೋಟ ಹೇಗಿರುತ್ತದೆ? ಅಳುವ ಕಂದನ ಕನ್ನೋಟ ಶಿವನ ಕೈಯಲ್ಲಿನ ಕತ್ತಿಯಂತೆ ಹೊಳೆಯುತ್ತದೆ. ಅದೇ ರೀತಿಯನ್ನು 4. ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ? ಮಗು ಸಂಜೆಯ ಚಂದ್ರಮನನ್ನು ತಂದು ನಿಲ್ಲಿಸೆಂದು ಹೇಳುತ್ತದೆ. ಅದೇ ರೀತಿಯನ್ನು ಈ 2-3 ವಾಕ್ಯಗಳಲ್ಲಿ ಉತ್ತರಿಸು. 1. ಕೂಸು ಇದ್ದ ಮನೆಗೆ ಬೀಸಣಿಕೆ ಬೇಡ, ಏಕೆ? ಕೂಸು ಮನೆಯ ಒಳಗೆ ಹೊರಗೆ ಓಡಾಡುತ್ತಿದ್ದರೆ ಮನೆಯಲ್ಲಿ ಗಾಳಿ ಬೀಸಿದಂತಾಗುತ್ತದೆ. ಹಾಗಾಗಿ ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ. 2ನೆಯ ಪ್ರಶ್ನೆ. ಆಡಿ ಬರುವ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು? ತಾಯಿ ಆಡಿ ಬರುವ ಕಂದನ ಅಂಗಾಲನ್ನು ಹಾಗೂ ಬಂಗಾರದಂತಹ ಮುಖವನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆದು ಉಪಚರಿಸುವಳು. ಆಯ್ತಾ? ಸೊ ಅದಾದ್ಮೇಲೆ ಇನ್ನು ಸಾಮರ್ಥ್ಯಾಧಾರಿತ ಚಟುವಟಿಕೆ ಇದೆ. ಇದರಲ್ಲಿ ನೋಡೋಣ. ತಪ್ಪುಗಳನ್ನು ಸರಿಪಡಿಸಿ ಬರೆ. 1. ಬೀಸಣಿಗೆ ಗಾಳಿ ಸುಳಿದವ. ಬೀಸಣಿಕೆ ಗಾಳಿ ಸುಳಿದಾವ. 2. ಕುಡಿಹುಬ್ಬು ಬೇವಿನ ಸಳಂಗ. 3ನೇದು ಚಂದ್ರಮನ ತಂದು ನಿಲ್ಲಿಸೆಂದ. ಅದೇ ರೀತಿಯನ್ನು ಈ ಸಾಲುಗಳನ್ನು ನಕಲು ಮಾಡಿ ಅಂತ ಇದೆ. ಅಂದ್ರೆ ಇನ್ನೊಂದ್ಸಾರಿ ಬರೀಬೇಕು. ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ, ಅದನ್ನ 2 ಸಾರಿ ಬರೀರಿ. ಕುಡಿಹುಬ್ಬು ಬೇವಿನೆಸಳಂಗ, ಕುಡಿಹುಬ್ಬು ಬೇವಿನೆಸಳಂಗ, ಅದನ್ನ ಕೂಡ 2 ಸಾರಿ ಬರೆಯಿರಿ. ಅದೇ ರೀತಿ ಇನ್ನು ಬರುತ್ತೆ ಈ ಕಂದ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಬರೆ ಅಂತ ಇದೆ. ಕಂದಯ್ಯ, ತಕ್ಕೊಂಡು, ಕುಡಿಹುಬ್ಬು, ಕನ್ನೋಟ, ಹೊಳೆದಂಗ, ಚಂದ್ರಮ. ಇವು ಕಂದ ಪದ್ಯದಲ್ಲಿ ಬರುವ ಒತ್ತಕ್ಷರಗಳು. ಅದೇ ರೀತಿಯನ್ನು ಭಾಷಾಭ್ಯಾಸ ನೋಡೋಣ. 1. ಹೂಯಿಸಿ ಬರೆ. ಹೂಯಿಸಿ ಅಂದ್ರೆ ಥಿಂಕ್.
ಸೊ ನೀವು ಮನದಲ್ಲಿ ಊಹಿಸಿಕೊಂಡು ಬರೆಯಬೇಕು. 1. ಮಗು ಏಕೆ ನಗುತ್ತಿರಬಹುದು? ಮಗುವಿನ ಕೈಯಲ್ಲಿ ಆಟಿಕೆಯ ವಸ್ತುವಿನ ಶಬ್ದಕ್ಕೆ ಮಗು ನಗುತ್ತಿರಬಹುದು. ಅದೇ ರೀತಿ ಇನ್ನು 2ನೇದು ಭಾಷಾ ಚಟುವಟಿಕೆ. ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ. 1. ಬಂಗಾರ, ಚಿನ್ನ, ಹಣ್ಣು. 2. ಕೂಸು, ಕೂಸಂದ್ರೆ ಮಗು, ಕಂದ. 3ನೇದು ತಾಯಿ, ತಾಯಿ ಅಂದ್ರೆ ಅಮ್ಮ, ಜನನಿ. ಆಯ್ತಾ? ಅದಾದ್ಮೇಲೆ ಇನ್ನು ಈ ವಾಕ್ಯಗಳಲ್ಲಿ ಅಡಿಗೆರೆ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ ಅಂತ ಇದೆ. 1. ಮನಿಗೆ, ಮನೆಗೆ. 2. ಮಾರಿ, ಮುಖ. 3. ಸುಳಿದಾವ, ಸುಳಿಯುವುದು. 4. ಚಂಜೀಯ, ಸಂಜಯ. ಆಯ್ತಾ? ಸೊ ಅದೇ ರೀತಿ ಇನ್ನು ಈ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಂತ ಇದೆ. ಮಾದರಿ, ಹೊಳೆದಂಗ, ಹೊಳೆದ ಹಾಗೆ. 1. ಕುಡಿಹಂಗ, ಕುಡಿಯ ಹಾಗೆ. 2ನೇದು ಎಸಳಂಗ, ಎಸಳ ಹಾಗೆ. 3. ನೆನೆದಂಗ, ನೆನೆದ ಹಾಗೆ. 4. ಬಂದಂಗ, ಬಂದ ಹಾಗೆ. 5. ಕುಳಿತಂಗ, ಕುಳಿತ ಹಾಗೆ. ಅದೇ ರೀತಿ ಇನ್ನು ಚಟುವಟಿಕೆ ಏನಿದೆ? ಕಂದ ಪದ್ಯವನ್ನು ಕಲಿತು ಹಾಡು. ಇಂತಹ ಜನಪದ ಹಾಡುಗಳನ್ನು ಸಂಗ್ರಹಿಸು ಅಂತ ಇದೆ. ಆಯ್ತಾ? ಸೊ ಇಲ್ಲಿಗೆ ನಿಮ್ಮ 4ನೇ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದವು. ಯಾವುದು? ಕಂದ ಪದ್ಯದ್ದು. ಸೊ ನಾವು ಮುಂದಿನ ಕ್ಲಾಸ್ನಲ್ಲಿ ಪಾಠ 5 ಚಿಗುರು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ನೋಟಿಫಿಕೇಶನ್ ಬೆಲ್ ಅಂತ ಕಾಣುತ್ತಲ್ಲ ಚಾನಲ್ನಲ್ಲಿ, ಅದನ್ನ ಪ್ರೆಸ್ ಮಾಡ್ಕೊಳ್ಳಿ. ಅಂದ್ರೆ ನಾವು ಹಾಕೋ ನೆಕ್ಸ್ಟ್ ಚಿಗುರು ವಿಡಿಯೋ ಇದೆಯಲ್ಲ, ಅದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ. ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ.